ಆತ್ಮೀಯ ಇಮ್ಸ್ ನೌಕರಗಳೇ, ತಮ್ಮಲ್ಲಿ ಒಂದು ಮನವಿ. ಈಗ ಏನು ಹಿಂದೆ ನಮ್ಮಲ್ಲಿ ನೌಕರರಾಗಿ ಕೆಲಸ ಮಾಡ್ತಿದ್ದ ಪ್ರಸಾದ್ CN ಅವರಿಗೆ ತಾವೆಲ್ಲರೂ ಸೇರಿ ಹಣಕಾಸಿನ ಸಹಕಾರನ ನಮ್ಮ ಇಮ್ಸ್ ವತಿಯಿಂದ ಮತ್ತು ರಾಜ್ಯ ಸಂಘಟನೆ ವತಿಯಿಂದ, ಜಿಲ್ಲಾ ಸಂಘಟನೆ ವತಿಯಿಂದ ಮಾಡಿದ್ದು. ಅವರಿಗೆ ಹಣ ಸಹಾಯ ಮಾಡಿದಾಗ ನಾವೆಲ್ಲರೂ ಹೋಗೋದು ಸಹಕಾರ ಮಾಡಿ ಬಂದಿದ್ದು. ಈಗ ಅದೇ ಥರ ನಮ್ಮಲ್ಲಿ ಕೆಲವೊಂದು ವಿಳಂಬ ಆದಲ್ಲ. ಈಗ ಮತ್ತೆ ಇತ್ತೀಚೆಗೆ ಆಕ್ಸಿಡೆಂಟ್ ಆದಂಥ ನಮ್ಮ ಬಯೋಮೆಡಿಕಲ್ ಯಶು ಹಾಗೂ ಹೇಮಂತ್ MCH ಬಿಲ್ಡಿಂಗು, ಇವರಿಗೆ ನಮ್ಮ ಇಮ್ಸ್ ಕಡೆಯಿಂದ ನಾವೇನು ಸಹಕಾರ ಮಾಡೋಕ್ಕಾಗಿಲ್ಲ. ಕಾರಣ ಇಷ್ಟೇ, ನಮ್ಮನ್ನು ಸ್ವಲ್ಪ ಒಗ್ಗಟ್ಟಿತ್ತು, ಕೆಲವು ಒಗ್ಗಟ್ಟಿತವಾಗಿ ಮತ್ತು ಸಂಘಟಿತವಾಗಿ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಹಾಗಾಗಿ ಈಗ ಹಿಂದೆ ಏನು ಇವನಿಗೆ ನಾವು ಕೊಟ್ಟು ಪ್ರಸಾದಿ ಅವರಿಗೆ ಕೊಟ್ಟು ಅದೇ ಥರ ನಮ್ಮ ಎಂಪ್ಲಾಯಿಗಳು ನಾವು ಮುಂದಿನಲ್ಲಿ ಕೊಡಬೇಕು ಅಂತೇಳಿ ಈಗ ನಮ್ಮ ಜಿಲ್ಲಾ ಸಂಘಟನೆ ಕಡೆಯಿಂದ ತೀರ್ಮಾನ ತಗೋತೀವಿ ಮತ್ತು ನಮ್ಮ ಇಮ್ಸ್ ಕಡೆಯಿಂದ ಸಂಘಟಿತ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಈಗ ಏನು ಈಗ ಇರುವಂಥ ನಮ್ಮ ಬಯೋಮೆಡಿಕಲ್ ಯಶು ಅವರಿಗೆ ಮತ್ತು ಅದು ನಮ್ಮ MCH ಬಿಲ್ಡಿಂಗಿನ ಹೇಮಂತ್ ಇವರಿಗೆ ನಮ್ಮ ಇಮ್ಸಲ್ಲಿರುವಂಥ ನೌಕರದಾರಗಳು ಕೈಲಾದಷ್ಟನ್ನು ಸಹಕಾರವನ್ನು ಮಾಡಿ ಅದೇ ಥರ ಮುಂದೆ ಇದೇ ಥರ ಸಂಘಟಿತವಾಗಿ ಹೋಗೋಣ. ಈ ಸಂಘಟನೆಯಲ್ಲಿ ಮುಂದೆ ಸಕ್ರಿಯವಾದಂಥ ಸದಸ್ಯರುಗಳಿಗೆ ಖಂಡಿತವಾಗಿ ನಮ್ಮ ಸಂಘದ ಕಡೆಯಿಂದ ಮತ್ತು ನಮ್ಮ ರಾಜ್ಯ ಸಂಘಟನೆ ಕಡೆಯಿಂದ ಹೆಲ್ಪ್ ಮಾಡೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಕಮಿಟಿಗಳು ಸಿದ್ಧವಾಗಿದ್ದೇವೆ. ಅದೇ ಥರ ನಮ್ಮ ಇಮ್ಸಲ್ಲೂ ಸಹ ಎಲ್ಲರೂ ಸಹಕರಿಸಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಪ್ರಸಾದ್ ಅವರಿಗೆ ಯಾವ ರೀತಿ ಎಲ್ಲರೂ ಒಕ್ಕೂಟದಿಂದ ಎಲ್ಲ ಒಟ್ಟಿಗೆ ಯಾವ ರೀತಿ ಸಹಾಯ ಮಾಡಿದ್ರು, ಅದೇ ರೀತಿ ಪ್ರಸಾದ್ ಮತ್ತು ಹೇಮಂತ್ ಮತ್ತು ಯಶು ಅವ್ರಿಗೆ ಸಹಾಯ ಮಾಡಿ. ಮತ್ತು ಏನು ಅಂದರೆ ಮುಂದಿನ ದಿನದಲ್ಲಿ ಎಲ್ಲರೂ ಸಂಘಟನೆಯಲ್ಲಿ ಎಲ್ಲರೂ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಒಗ್ಗಟ್ಟಿಂದ ಒಂದು ಪರಿಹಾರ ನಿಧಿ ಅಂತ ಮಾಡೋಣ ಅಂದ್ಕೊಂಡಿದ್ದೀವಿ. ಎಲ್ಲರ ಸಹಕಾರ ಇದ್ದರೆ ಈ ರೀತಿ ಯಾರಿಗೆ ಸಮಸ್ಯೆ ಆದರೂ ಒಂದು ಪರಿಹಾರ ನಿಧಿ ಅಂತ ಮಾಡಿಕೊಂಡು ಅದರಿಂದ ಸಹಾಯ ಮಾಡುವಂಥ ಒಂದು ಕಾನ್ಸೆಪ್ಟ್ ಇದೆ. ಈಗ ಸಂಘದ ರಿಜಿಸ್ಟ್ರೇಷನ್ ಎಲ್ಲ ಆಗ್ತಾ ಇದೆ. ಈಗೆಲ್ಲ ಮನೋ ಅವರ ಅಧ್ಯಕ್ಷತೆಯಲ್ಲಿ ಸಂಘ ರಿಜಿಸ್ಟ್ರೇಷನು ಮತ್ತು ಅದಕ್ಕೆ ಏನು ಬೇಕೋ ಅದಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಪರಿಹಾರ ನಿಧಿ ಅಂತ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ವಿಳಂಬ ಆಗಿತ್ತು, ಮುಂದೆ ಸಂಘ ಎಲ್ಲ ಮಾಡೋಣ ಅಂತ. ಈಗ ಸಮಯ ಬಂದಿದೆ ಅವ್ರಿಗೆ ಸಹಾಯ ಮಾಡೋವಂಥದ್ದು. ಈಗ ಎಲ್ಲರೂ ಸೇರಿ ಒಟ್ಟಿಗೆ ಸಹಾಯ ಮಾಡೋಣ. ಈಗ ಇವತ್ತು ಪೇಮೆಂಟ್ ಆಗಿದೆ, ಅದರಿಂದ ಕೇಳ್ತಾ ಇದ್ದೀವಿ, ಎಲ್ಲರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಈ ಹಿಂದೆ ಪ್ರಸಾದ್ ಅವ್ರಿಗೆ 500 ಹಾಕಿದ್ರು, ಅದೇ ರೀತಿ ನಿಮ್ಮ ಎಷ್ಟು ಸಹಾಯ ಆಗುತ್ತೆ ಅಷ್ಟನ್ನು ನಮ್ಮ ಒಂದು ಸ್ಕ್ಯಾನರ್ ಹಾಕ್ತೀವಿ, ನಮ್ಮ ಯಾರಾದರೂ ಒಬ್ಬರದ್ದು ಅಧ್ಯಕ್ಷರುಗಳದು ಅವರಿಗೆ ಕೊಡೋಂಥ ಕೆಲಸ ಮಾಡಿ. ಇಮ್ಸ್ ನೌಕರರಿಗೆ ನಮಸ್ಕಾರ. ನಾವು ಕೇಳೋದೇನೆಂದರೆ, ನಮ್ಮ ಮನವಿ, ಈ ಹಿಂದೆ ನಮ್ಮ ಇಮ್ಸ್ ನೌಕರರಲ್ಲಿ ಒಬ್ಬರಾದ ಪ್ರಸಾದ್ CN ಅವರಿಗೆ ತುರ್ತು ಅಪಘಾತ ಆಗಿರುತ್ತೆ. ಅಪಘಾತ ಆದಾಗ ಅವರಿಗೆ ಆರ್ಥಿಕ ಸಹಾಯ ಬೇಕಾಗಿರುತ್ತೆ ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರಗಳ ನಿಲುವು ಇರುತ್ತೆ. ಆ ನಿಲುವು ಇರುತ್ತೆ. ಆ ಒಗ್ಗಟ್ಟುತನ ಎಲ್ಲ ಪ್ರತಿಯೊಬ್ಬ ನೌಕರರಿಗೂ ಬೇಕು ಎಂದು ನಾವು ಒಂದು ಮನವಿ ಮಾಡಿರ್ತೀವಿ. ಇದೇ ರೀತಿ ನಮ್ಮ ನೌಕರಗಳಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಏಜೆನ್ಸಿ ಮುಖಾಂತರನೇ ಒಂದಿನದ ಸಂಬಳನ ನಮ್ಮ ಏಜೆನ್ಸಿ ಮ್ಯಾನೇಜರ್ಗೆ ನಾವು ಮನವಿ ಮಾಡಿರ್ತೀವಿ. ನಮ್ಮ ತಿಂಗಳ ಸಂಬಳದಲ್ಲಿ ಒಂದು ದಿನದ ಸಂಬಳವನ್ನು ಕಡಿತ ಮಾಡಿ ಅವರಿಗೆ ಹಸ್ತಾಂತರ ಮಾಡಿ ಸಹಾಯಕ್ಕಾಗಿ ಅಂತ. ಆ ಮನವಿಗೆ ನಮ್ಮ ವೈಯಕ್ತಿಕ ಗ್ರೂಪಲ್ಲಿ ಪ್ರತಿಯೊಬ್ಬರು ಒಪ್ಪಿಕೊಂಡಿರ್ತಾರೆ. ಅದರ ಸಲುವಾಗಿ ನಾವೊಂದು ಮೀಟಿಂಗ್ ಅಂತ ಮಾಡಿದಾಗ ಅಲ್ಲಿ ಬಂದು ಹಿಂದೇಟ್ ಆಗ್ತಾರೆ ಕೆಲವರು, ಅದರಿಂದಾಗಿ ಆ ರೀತಿ ಆಗಿರಲ್ಲ. ಅದೇ ರೀತಿ ಪ್ರಸಾದ್ ಬಂದ್ಬಿಟ್ಟು ಇಮ್ಸ್ ಸಂಸ್ಥೆ ಮುಖ್ಯಸ್ಥರಾಗಿ ಇಮ್ಸ್ ಸಂಸ್ಥೆಯಿಂದ ಹೊರಗಡೆ ಇರ್ತಕ್ಕಂಥ ಕೆಲಸಗಳಿಗೆ ತನ್ನ ವೈಯಕ್ತಿಕ ಇಚ್ಛೆಯಿಂದ ಹೋಗಿರ್ತಾನೆ. ಅವನ್ನ ಒಂದು ಆ ಪರಿಶ್ರಮ ಮತ್ತು ಶ್ರಮನ ಗುರುತಿಸ್ತಕ್ಕಂಥ ಆಚೆ ಜನ ಮತ್ತು ನಮ್ಮಲ್ಲಿರ್ತಕ್ಕಂಥ ಇಮ್ಸ್ ನೌಕರರು ಅವನಿಗೆ ಸಹಾಯ ಮಾಡೋಕ್ಕೆ ಮುತುವರ್ಜಿ ವಹಿಸಿ ಸ್ವಇಚ್ಛೆಯಿಂದ ಬಂದಿರ್ತಾರೆ. ಆವಾಗ ಅವನಿಗೆ ಆಗಿರ್ತಕ್ಕಂಥ ಸಹಾಯ ಹಸ್ತ ಅದೇ ರೀತಿ ನಮ್ಮ ಇಮ್ಸ್ ಎಂಪ್ಲಾಯಿಗಳಾಗಿ ನಮ್ಮ ನೌಕರರು ಏನು ಮಿತ್ರ ಸಂಬಂಧಿಗಳಿದ್ದಾರೆ ಪ್ರತಿಯೊಬ್ಬರಿಗೂ ಯಾರಿಗೆ ಏನೇ ತುರ್ತು ಸಂಬಂಧ ಅಥವಾ ಈ ರೀತಿ ತುರ್ತು ಅಪಘಾತ ಆಗಿದ್ದಾಗ ಏನಾದ್ರು ಒಂದು ಆಗಿದ್ದಾಗ ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊತಿದ್ವಿ. ಅದೇ ರೀತಿ ಈಗ ಕೆಲವು ತಿಂಗಳಲ್ಲಿ ಯಶವಂತ್ ಮತ್ತು MCH ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡ್ತಿರೋ ಹೇಮಂತ್ ಅವರಿಗೆ ಆಗಿರುತ್ತೆ. ಅವರಿಗೂ ಹಸ್ತ ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಿರ್ತೀವಿ. ಆದರೆ ಎಲ್ಲರ ಸಹಮತ ಮನವಿಗಳೇ ಎಲ್ಲರಿಗೂ ತಲುಪಿರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆದರೆ ಇಲ್ಲಿವರೆಗೂ ಯಾರೋ ಒಂದು ಕ್ರಮನೂ ಅಲ್ಲಿ ಬಂದಿಲ್ಲ. ಅದಕ್ಕಾಗಿ ನಾವು ಕೇಳ್ತಾ ಇದ್ದೀವಿ, ವಿಳಂಬ ಆಗಿರೋದಕ್ಕೆ ಸಮಯನ ಬಿಟ್ಟು ಈಗ ಪೇಮೆಂಟ್ ಆಗಿರುತ್ತೆ ಈ ತಿಂಗಳದ್ದು. ಪ್ರಸಾದಿಗೆ ಈ ಹಿಂದೆ ಹೇಗೆ ಸಹಾಯ ಮಾಡಿರೋ ಅದೇ ರೀತಿ ಯಶವಂತ್ ಮತ್ತು ಹೇಮಂತ್ಗೆ ಮಾಡಿಕೊಡಿ ಅಂತ ನಾವು ಮನವಿ ಡಿವೈಡ್ ಮಾಡಿ ಎಷ್ಟು ಅಮೌಂಟ್ ಕಲೆಕ್ಟ್ ಆಗುತ್ತೆ ಅದರಲ್ಲಿ ಇಬ್ರಿಗೂ ಒಂದೇ ಸಮನಾಗಿ ಡಿವೈಡ್ ಮಾಡಿಕೊಡ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ.
ಈಗ ದಯವಿಟ್ಟು ಈಗ ಒಂದು ಸ್ಕ್ಯಾನರ್ ಹಾಕ್ತೀವಿ, ಇಲ್ಲ ನಮ್ಮ ಅಧ್ಯಕ್ಷರಿಗಾಗಲಿ ಯಾರಿಗಾಗಲಿ ಕೊಟ್ಬಿಟ್ಟು ಅವ್ರ ಗ್ರೂಪ್ ಒಂದು ಮೆಸೇಜ್ ಹಾಕಿ, ಮತ್ತು ಇಲ್ಲಿ ಅವ್ರದ್ದೆಲ್ಲ ಪಟ್ಟಿ ಮಾಡಿಬಿಟ್ಟು ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಅದೊಂದು ಲಿಸ್ಟ್ ಮಾಡಿಬಿಟ್ಟು ನಿಮ್ಮ ಗ್ರೂಪ್ಗೆ ಹಾಕ್ತೀವಿ. ಥ್ಯಾಂಕ್ ಯು.